ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಈ ದಿನ ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡ್ಕೊಬಿಟ್ಟೆ. ಎದ್ದಿದ್ದು 5:30 ಆಯಿತು, ಆದರೆ ಹೊರಗಡೆ ಬಂದಿದ್ದು 6 ಗಂಟೆ ಆಯಿತು. ಯಾಕಂದರೆ ಚಳಿ ಅಷ್ಟೊಂದಿದೆ, ಹೊರಗಡೆ ಬಂದು ಓಡಾಡೋಕ್ಕೆ ಆಗ್ತಾ ಇಲ್ಲ. ಸೊ ಹಾಗೆ ಇಲ್ಲಿ ರೋಜನು ಮತ್ತು ನನ್ನ ತಮ್ಮ ಇಬ್ಬರು ಹಾಲು ಹಿಂಡ್ತಾಯಿದ್ರು. ಸೊ ಅವರಿಂದ ಮತ್ತೆ ಡೈರಿ ತಗೊಂಡೋಗಿ ಹಾಲು ಹಾಕಿ ಬರೋದು ನನ್ನ ತಮ್ಮನ ಕೆಲಸ. ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿದ್ದರು. ಇಲ್ಲಿ ಎದುರುಗಡೆ ಮನೆ ತಾತ ನೋಡಿ ಅಲ್ಲಿ ನಿಂತ್ಕೊಂಡು ಹೂವೆಲ್ಲ ಬಿಡಿಸ್ತಾ ಇತ್ತು. ಆ ಚಳಿಗೆ ಪಾಪ ಟವಲೆಲ್ಲ ಕಟ್ಕೊಂಡೈತೆ ತಲೆಗೆ. ಈ ಕಡೆ ಪಕ್ಕದ ಮನೆಯವ್ರ ಕೆಲಸಗಳೆಲ್ಲ ಮುಗಿಸಿದ್ರು. ನಂದೇ ಇನ್ನೂ ಪೆಂಡಿಂಗ್ ನೋಡಿ, ಕಸ ಸಮೇತ ಹೊಡೆದಿಲ್ಲ. ಸೊ ಇಲ್ಲಿಂದ ಮತ್ತೆ ನಾವು ಅಮ್ಮವ್ರ ಮನೆ ಹತ್ರ ಹೋಗಿ ಬರೋಣ ಅಂತಂದು ಹೋಗ್ತಾ ಇದ್ದೀನಿ ಈಗ. ಸೊ ಯಾಕೆ ಅಂದರೆ ಆ ಕಡೆ ನಾನು ನಮ್ಮಮ್ಮವ್ರ ಹಸುಗಳ ಮೇಯ್ಸಕ್ಕೆ ಹೋದರೆ ಮತ್ತೆ ನನಗೆ ಹೋಗಿ ಮಾತಾಡ್ಸೋಕ್ಕೆ ಟೈಮ್ ಇರಲ್ಲ. ಅದಕ್ಕೋಸ್ಕರ ಬೆಳಗ್ಗೆ ಟೈಮೇ ಹಾಲು ತೊಗೊಂಡು ಬರೋಕ್ಕೆ ಹೋಗ್ತೀನಲ್ಲ, ಆ ಟೈಮಲ್ಲೇ ಒಂದು 10-15 ನಿಮಿಷ ಕೂತ್ಕೊಂಡು ಅಮ್ಮನ ಜೊತೆ ಮಾತಾಡೋದು ಬರೋದು. ಸೊ ಡೈಲಿ ಇದೇ ಥರ ಕೆಲಸಗಳು ನಂದು. ಈ ಮಧ್ಯೆ ಸ್ವಲ್ಪ ಈ ಚಳಿಯಿಂದ ಹೋಗ್ತಾ ಇಲ್ಲ ಬೆಳಗ್ಗೆ ಟೈಮ್ ಬೇಗ, ಒಂದು 7-7:30 ಆ ಟೈಮ್ಗೆಲ್ಲ ಹೋಗ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ, ಸ್ವೆಟರ್ ಎಲ್ಲ ಹಾಕ್ಕೊಂಡಿದ್ದೆ. ಹೋಗಿ ಬರೋಣ ಅಂತ ಹೋದರೆ ಅಲ್ಲಿ ನಮ್ಮಮ್ಮ ಎದ್ದೇ ಇಲ್ಲ, ಇನ್ನೂ ಮಲಕ್ಕೊಂಡೇ ಇತ್ತು. ಅದಕ್ಕೆ ಇನ್ನು ಹೋಗಿ ಸುಮ್ಮನೆ ಅವ್ರನ್ನೇ ನೋಡ್ಕೊಂಡು ಬಂದೆ. ಯಾಕಂದ್ರೆ ತೋರಿಸ್ತೀನಿ ನೋಡ್ರಿ, ಮಾನ್ವಿಕ್ ಒಂದು ಕಡೆ, ನಮ್ಮಮ್ಮ ಒಂದು ಕಡೆ, ಲಾಸ್ಯ ಒಂದು ಕಡೆ, 3 ಜನ 3 ಕಡೆ ಮಲಗಿದ್ದಾರೆ ನೋಡಿ. ಅಲ್ಲಿ ಮಂಚದ ಮೇಲೆ ಮಲಗಿರೋದು ಮಾನ್ವಿಕ್, ಅಲ್ಲಿ ನೆಲದ ಮೇಲೆ ಕೆಳಗಡೆ ಮಲಗಿರೋದು ನಮ್ಮಮ್ಮ. ಸೊ ಒಳಗಡೆ ಮಲಗಿರೋದು ಲಾಸ್ಯ. ಹಂಗೆ ಚಳಿಗೆ ಫುಲ್ ಎಲ್ಲ ಬೆಡ್ಶೀಟ್ ಹೊತ್ಕೊಂಡು ಎಲ್ಲರೂ ನಿದ್ದೆಯಲ್ಲಿ ಆರಾಮಾಗಿ ಮಲಗ್ತಾಯಿದ್ರು. ಸೊ ನಾನು ಇನ್ನೇನು ಡಿಸ್ಟರ್ಬ್ ಮಾಡಲಿಲ್ಲ, ಮಕ್ಕಳನ್ನ ಎಬ್ಬಿಸೋಕ್ಕಾಗಲಿಲ್ಲ. ಇನ್ನು ಚಳಿಲಿ ಓಡಾಡಿದ್ರೆ ಮತ್ತೆ ಕೆಮ್ಮು ಶೀತ ನೆಗಡೆ ಅಂತ ಓಡಾಡ್ತಾರೆ ಅಂತ ನಾನೇ ಫುಲ್ಲು ಬೆಡ್ಶೀಟ್ ಎಲ್ಲ ಇನ್ನೂ ಒದಿಸಿ ಬಂದೆ. ಸೊ ಇಲ್ಲಿಂದ ಈಗ ಮನೆಗೆ ಬಂದು ಹಾಲು ತೊಗೊಂಡು ಬಂದೆ. ತಗೊಂಡು ಹೋಗಿ ಟೀ ಮಾಡೋಕ್ಕೆ ಸ್ವಲ್ಪ ಟೀ ಪುಡಿ ಇರಲಿಲ್ಲ. ಸೊ ಅದಕ್ಕೆ ಮಿಲೆಟ್ ಪೌಡ್ರ್ ಇತ್ತಲ್ಲ, ಅದರಲ್ಲೇ ಹಾಲು ಕಾಯಿಸ್ಕೊಂಡು ಕುಡಿದ್ರೆ ನಮ್ಮ ಮನೆಯವರಿಗೆ ಇದು ನನಗೆ ಟೀನೇ ಬೇಕು ಅಂತಂದು ಕೇಳ್ತಾಯಿದ್ರು. ಸೊ ಅಷ್ಟರಲ್ಲಿ ಮತ್ತೆ ಮಾನ್ವಿಕ್ ಬಂದ, ಅವನಿಗೆ ಸ್ವಲ್ಪ ಟೀ ಪುಡಿ ತೊಗೊಂಡು ಬಾ ಅಂತಂದೇಳಿ ನಮ್ಮ ಮನೆಯವ್ರು ಇದೊಂದು ಸ್ವಲ್ಪ ಕುಡಿದು ಆಮೇಲೆ ಟೀ ಸಪ್ರೇಟಾಗಿ ಮಾಡಿಕೊಟ್ರೆ ಅದೊಂದು ಸ್ವಲ್ಪ ಕುಡಿದ್ರು. ಹಾಗೆ ಸೊ ಅವ್ರಿಗೆ ಬೇಕು ಅನ್ನೋದೇ ಬೇಕು ಆ ಥರ. ಸೊ ಅದಕ್ಕೆ ಇಲ್ಲಿ ಕುತ್ಕೊಂಡು ನಾನು ಕ್ಯಾಮ್ರಾ ಆನ್ ಮಾಡಿದ್ದೀನಿ. ನಮ್ಮ ಮನೆಯವ್ರು ಬರೀ ಕ್ಯಾಮ್ರಾನೇ ನೋಡ್ತಾಯಿದ್ರು. ನನಗೆ ನಗು ಬರ್ತಾಯಿತ್ತು ಆಗಿಂದ. ಸುಮ್ಮನೆ ಸೈಲೆಂಟಾಗಿದ್ದೆ ಇಲ್ಲಿ. ನಾನಿದು ಸ್ವಲ್ಪ ಸುಡ್ತಾ ಇತ್ತು, ಬಿಸಿ ಇತ್ತು, ಅದನ್ನು ಆರಿಸ್ಕೊಂಡು ನೋಡದೇ ಇರೋ ಥರ ಹಂಗೆ ನೋಡ್ತಾ ಇದ್ದೆ ನಮ್ಮ ಮನೆಯವ್ರನ್ನ. ಸೊ ಅವ್ರೊಂದು ಸಾರಿ ಕ್ಯಾಮ್ರಾ ನೋಡ್ತಾರೆ, ಆಮೇಲೆ ನನ್ನನ್ನು ನೋಡ್ತಾರೆ ಆ ಥರ. ಅದಕ್ಕೆ ಏನಕ್ಕೆ ಕ್ಯಾಮ್ರಾ ಹಂಗೆ ನೋಡ್ತಿದ್ಯಾ ಅಂದರೆ, ನಾನು ನಿನ್ನ ಕ್ಯಾಮ್ರಾ ಆನ್ ಮಾಡೋದೇ ಗೊತ್ತಿಲ್ಲ ಅಂತಂದು ಹೇಳ್ತಾವ್ರೆ ಮತ್ತೆ. ಸೊ ಹಂಗೆ ಚೆನ್ನಾಗಿರುತ್ತಲ್ಲ ಬೆಳಗ್ಗೆ ಟೈಮ್ ಆ ರೀತಿ ಕುತ್ಕೊಂಡು. ಅದು ನಾನು ವೀಡಿಯೋಸ್ ಮಾಡೋದು ಇನ್ನೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ನನಗೆ ಹಂಗೆ ಅನಿಸುತ್ತೆ. ಯಾಕಂದರೆ ಪ್ರತಿಯೊಂದು ಕೆಲಸದಲ್ಲಿ ಈ ಥರ ವೀಡಿಯೋ ಆನ್ ಮಾಡ್ಕೊಂಡು ನನ್ನ ಕೆಲಸಗಳು ಮಾಡ್ಕೊಂಡು ಅದು ಒಂದು ಕೆಲಸ ಮಾಡ್ದಂಗೂ ಇರುತ್ತೆ. ಮತ್ತು ನೋಡಿ ಅದೇ ಮಾತಾಡ್ತಾಯಿದ್ರು ನಮ್ಮ ಮನೆಯವ್ರು ನನ್ನನ್ನು ನೋಡ್ತಾವ್ರೆ. ಹಲೋ ಎಲ್ರಿಗೂ ಹೇಗಿದ್ದೀರಾ? ಸೊ ಈಗ ವ್ಲಾಗ್ನ ಶುರು ಮಾಡಿದ್ದೀನಿ. ಬೆಳಗ್ಗೆ ಆಗಲೇ 7 ಗಂಟೆ ಆಗಿದೆ. ಫುಲ್ ಸಿಕ್ಕಾಪಟ್ಟೆ ಚಳಿ ನೋಡ್ರಿ, ಬಿಸಿಲು ಹೊಡಿತಾ ಇದೆ ಮನೆ ಒಳಗೆ. ಆದ್ರೂ ಸಖತ್ ಚಳಿ ಇದೆ ನಮ್ಮೂರಲ್ಲಂತೂ. ಸೊ ಬೆಂಗಳೂರು ಆ ಸೈಡ್ ಆದರೆ ಇನ್ನೂ ಚಳಿ ಇರುತ್ತೆ ಹೇಳ್ರಿ ಜಾಸ್ತಿ. ಈಗ ವ್ಲಾಗ್ನ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಲೇ ಒಂದು 4-5 ಡೇಸ್ ಆಯಿತು ನಾನು ವ್ಲಾಗ್ ಯಾವುದು ಚೆನ್ನಾಗಿ ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಜೊತೆ. ಸೊ ಹೊರಗಡೆ ಓಡಾಡಿರೋ ವೀಡಿಯೋಸೇ, ಅದನ್ನೇ ಜಾತ್ರೆಗೆ ಎಲ್ಲ ಓಡಾಡೋದ್ವಲ್ಲ, ಅದೇ ವೀಡಿಯೋಸೇ ಶೇರ್ ಮಾಡ್ಕೊತಾ ಇದ್ದೆ. ಸೊ ನಿಮಗೂ ಬೇಜಾರು ಅನಿಸಿರ್ಬೋದು. ನನ್ನ ಲೈಫ್ ಸ್ಟೈಲ್ ವ್ಲಾಗ್ಸು ತುಂಬ ಜನ ಇಷ್ಟಪಡ್ತೀರಾ. ಅದಕ್ಕೋಸ್ಕರ ಇವತ್ತಿಂದ ಇನ್ನು ನನ್ನ ಡೈಲಿ ವ್ಲಾಗ್ಸು ಶೇರ್ ಮಾಡ್ಕೊತೀನಿ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ನೋಡಿಬಿಟ್ಟು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಲಿ. ಸೊ ನೋಡಿ, ಅರವಿಂದ್ ಇನ್ನೂ ಮಲಗಿದ್ದಾನೆ. ಚಳಿ ಅಷ್ಟಿದೆ ಹೇಳ್ರಿ, ಅದಕ್ಕೆ ನಾನೇ ಮಲಗಿಸಿದ್ದೀನಿ ಇನ್ನೂ ಮಲಗ್ಕೊಳ್ಳಿ ಅಂತ. ಮಾನ್ವಿಕ್ ಬಂದುಬಿಟ್ಟು ಆಗಲೇ ಟೀ ಕುಡಿದು ಹೋದ. ನಾವು ಈಗ ಟೀ ಕುಡಿದು ಹೊರಗಡೆ ಕೆಲಸಗಳು ಶುರು ಮಾಡೋಣ ಅಂತ ಬರ್ತಾಯಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ತೋರಿಸ್ದೆ, ಅಷ್ಟೊತ್ತಿಗೆ ಎದ್ದು ನನ್ನ ತಮ್ಮನೂ ನನ್ನ ತಮ್ಮನ ಮಿಸ್ಸಸ್ಸು ಎಲ್ಲ ಹಾಲು ಹಿಂಡಿದ್ದು ಎಲ್ಲನೂ. ಸೊ ಹಂಗೆ ಆವಾಗಿಂದ ಕೆಲಸಗಳು ಶುರುವಾಗುತ್ತೆ. ಸೊ ನಾನು ಒಂದು 5 ಗಂಟೆ 5:30 ಎದ್ಬಿಡ್ತೀನಿ ಡೈಲಿ. ಸೊ ಲಾಗ್ಸ್ ಡೈಲಿ ಲೈಫ್ ಸ್ಟೈಲ್ ವೀಡಿಯೋಸು ನಾನು ಶೇರ್ ಮಾಡ್ಕೋಬೇಕಂದ್ರೆ ಅಷ್ಟೊತ್ತಿಗೆ ಎದ್ರೇ ಆಗೋದು. ಸೊ ಹಂಗಾಗಿ ಇವತ್ತು ಒಂದು 5:30 ಎದ್ದೆ. ಸೊ ಈಗಿಂದ ಅಂದರೆ ಆಗಲೇ ಸ್ಟಾರ್ಟ್ ಮಾಡಿದ್ನಲ್ಲ, ಸೊ ಅಲ್ಲಿಂದ ಈಗ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮನೆಯವ್ರೀಗ ಕೆಲಸಕ್ಕೆ ಹೊರಡ್ತಾರೆ. ಸೊ ಅವ್ರು ಹೊರಟಾಗ ಮತ್ತೆ ನಾನು ಟಿಫನ್ ಮಾಡಿ ಮತ್ತೆ ಸಂಜೆ, ಇವತ್ತು ಬೆಳಿಗ್ಗೆಯಿಂದ ಮತ್ತು ಸಂಜೆವರೆಗೂ ಕೆಲಸಗಳಾಗಿರ್ಬೋದು, ಅಡುಗೆ ಆಗಿರ್ಬೋದು ಎಲ್ಲನೂ ಶೇರ್ ಮಾಡ್ಕೊತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಉಳ್ಳಿ ಮೊಳಕೆ ಹೆಂಗಣ್ಣ? ಹಾಂ, ಇವೇನಿರೋದು ಹಂಗೆ 10 ರೂಪಾಯಿಗೆ ಒಂದಷ್ಟೇ. ಇವೇ ಹತ್ರ ಅಲ್ಸಂದಿನ. ಹುಳಿಗೆ ಅಷ್ಟೇ ಅಲ್ಲೇ, ಹುಳಿಗೆ ಅಷ್ಟೇ ಬೇಡ್ತಕ್ಕ ಸಾಕು. ಯಾವೂರಣ? ದೊಡ್ಡನಹಳ್ಳಿನ ಎಲ್ಲ ಖಾಲಿಯಾಗ ಬಿಟ್ಟು ಸಾಕು. ಮನೆ ಇವಾಗ ದುಡ್ಡು ತಗೋಬಾ.
ಮೊಳಕೆ ಕಾಳು ಬಂದಿತ್ತಲ್ಲ, ಅದು ನಾನು ತರಕಾರಿ ಸಾಂಬಾರ್ಗೆ, ಹುಳಿ ಸಾಂಬಾರ್ಗೆ ಚೆನ್ನಾಗಿರುತ್ತೆ ಅಂತ ತಗೊಂಡೆ. ರೋಜ ತಗೊಂಡಿದ್ಲಂತೆ ಮೊನ್ನೆ, ಅದಕ್ಕೆ ನನಗೆ ಒಳಗಡೆ ಇದ್ರೆ ಕೂಗಿ ಹೇಳ್ತಾ ಇದ್ಲು, ಅಕ್ಕ ಬಾ ಮೊಳಕೆ ಕಾಳು ಬಂದಿದ್ದಾವೆ ತಗೋ ಅಂತ. ಅದಕ್ಕೆ ಹೋಗ್ಬಿಟ್ಟು ನಾನು 2 ಪಟ್ನ ತೊಗೊಂಡು ಬಂದೆ. ಅದು ಕವರಲ್ಲಿ ಕಟ್ಟಿದ್ರಲ್ಲ, ಒಂದೊಂದು ಕವರ್ ಬಂದುಬಿಟ್ಟು ಅದು ಕಟ್ಟಿರೋ ಪಾಕೆಟ್ ಬಂದುಬಿಟ್ಟು 10 ರೂಪಾಯಿ. ನಾನು 2 ಅಲಸಂದಿ ಕಾಳು ಮೊಳಕೆ ಕಟ್ಟಿರೋದು ಮತ್ತು ಹುರುಳಿ ಮೊಳಕೆ ಕಾಳು ಮೊಳಕೆ ಕಟ್ಟಿರೋದು ಹುರುಳಿ ಕಾಳು. ಸೊ ಇವೆರಡು ಪಾಕೆಟ್ ತಗೊಂಡೆ. ಒಂದೊಂದು ದಿನ ಒಂದೊಂದು ಸಾಂಬಾರು ಮಾಡೋಣ ಅಂತ. ಅಂದರೆ ಯಾವಾಗಲಾದರೂ 3 ಡೇಸ್ಗೊಂದು ಸಾರಿ. ಅದು ಬೇರೆ ಫ್ರಿಡ್ಜ್ ಬೇರೆ ಇರುತ್ತಲ್ಲ, ಅದರಲ್ಲಿ ಇಟ್ಕೋಬೋದು, ಬೇಗ ಹಾಳಾಗಲ್ಲ ಅಂತ ತಗೊಂಡೆ 2 ಪಾಕೆಟು. ಚೆನ್ನಾಗಿ ಮೊಳಕೆ ಬಂದಿತ್ತು. ಸೊ ಅದರಲ್ಲಿ ಹುಳಿ ಸಾಂಬಾರು ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗೆ ಸಂಜೆಗೆ ಈಗ ನಾನು ಮಧ್ಯೆ ಇನ್ನೇನು ಶೂಟ್ ಮಾಡಲಿಲ್ಲ. ಈಗ ಸಂಜೆಗೆ ಡೈರೆಕ್ಟಾಗಿ ಸ್ವಲ್ಪ ಪಕೋಡ ಮಾಡೋಣ ಅಂತ ನಮ್ಮ ಮನೆಯವರಿಗೆ ಪಕೋಡ ಬೇಕಂತೆ ಫೋನ್ ಮಾಡಿದರು. ಅವರು ಕೆಲಸದಲ್ಲಿದ್ದರು, ಇನ್ನೂ ಬಂದಿರಲಿಲ್ಲ ಮನೆಗೆ. ಅದಕ್ಕೆ ಪಕೋಡ ಮಾಡೋಕ್ಕೆ ಈರುಳ್ಳಿ ಇದೆಲ್ಲ ಕಟ್ ಮಾಡ್ತಾ ಇದ್ರೆ ಆ ಕಡೆ ಲಾಸ್ಯ ಮಾನ್ವಿಕ್ ನೋಡ್ರಿ ಏನು ಆಟ ಆಡ್ತಾ ಇದ್ದಾರೆ. ಯಾತಮ್ಮ ಏನದು? ನೀರಾಗ ಹಾಕೊಂಡು ಕುಡಿಯೋದು? ಅಯ್ಯೋ, ಕತ್ರೆ ಅಂತ ಕೊಡಪ್ಪ ನಿಮ್ಗೆ, ಲಾಚು ಮರಿಗೆ. ಲಾಚು ಮರಿ ಅಲ್ಲಿ ಮೇಲೆ ಎತ್ಕೊಡ್ತೀನಿ. ನೀರು ಬೇಕೆ? ಸ್ವಲ್ಪ ಹಾಕ್ಕೊಳ್ರಿ, ಸ್ವೀಟ್ ಆಗ್ತೈತೆ, ಚೆನ್ನಾಗಿರಲ್ಲ. ಏನೋ ಪೌಡ್ರು ನೀರಲ್ಲಿ ಹಾಕ್ಕೊಂಡು ಕಲ್ಸ್ಕೊಂಡು ಕುಡಿಯೋದಂತೆ. ಅದಕ್ಕೆ ಸಕ್ಕರೆ ಎಲ್ಲ ಕೇಳಿದ್ರು ಕೊಟ್ಟೆ. ಸೊ ಮಕ್ಕಳು ಅವ್ರು ಆಟ ಆಡ್ತಾ ಆ ಥರ ಕುಡಿತಾ ಇದ್ರು. ಅಷ್ಟರಲ್ಲಿ ನಾನು ಇನ್ನು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ನಾನು ಪಕೋಡಕ್ಕೆ ಏನು ಬೇಕೋ ಅದೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಒಂದು ಕಡೆ ಬಂದೆ. ಹಾಗೆ ನನ್ನ ತಂಬ್ಳೇನು ಇಟ್ಟಿರೋ ಪ್ರಕಾರ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಇಷ್ಟಪಟ್ಟು ಮದುವೆ ಆದರೆ ಇಷ್ಟೊಂದು ಟಾರ್ಚರ ಅಂತಂದು ಇಟ್ಟಿದ್ದೀನಲ್ಲ. ಸೊ ಅದು ನಿಜನೇ. ಯಾಕಂದರೆ ನಾವು ಇಷ್ಟಪಟ್ಟು ಮದುವೆ ಆಗೋದು ಒಂದು ಇದಾದರೆ, ಮತ್ತು ಅಲ್ಲಿಂದ ನಾವು ಜನರ ಮಧ್ಯೆ ಜೀವನನ ಮಾಡಿಕೊಂಡು ಮತ್ತು ಜನರ ಮಾತನ್ನು ಫೇಸ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬ ಕಷ್ಟ, ಅದು ಟಾರ್ಚರ್ ಅಂತಂದೇ ಹೇಳ್ಬೋದು. ಯಾಕೆಂದರೆ ಇನ್ನು ಗಂಡ ಹೆಂಡ್ತಿ ಅಂದಮೇಲೆ ಇಷ್ಟಪಟ್ಟು ಮದುವೆ ಆಗಿಲ್ಲ ಅಂದರೂ ಏನಾದ್ರೂ ಸೊ ಜಗಳ ಇದೆಲ್ಲ ಸರ್ವೇ ಸಾಮಾನ್ಯ. ಎಲ್ಲರ ಮನೆಯಲ್ಲೂ ಮಾತಿಗೆ ಮಾತು ಬೆಳೆಯುತ್ತೆ, ಜಗಳ ಆಗೇ ಆಗುತ್ತೆ ಗಂಡ ಹೆಂಡ್ತಿ ನಡುವೆ. ಅಂಥ ಟೈಮಲ್ಲಿ ಸ್ವಲ್ಪ ಜಗಳ ಸ್ವಲ್ಪ ಪೀಕ್ಸ್ಗೆ ಹೋಗಿ, ಅಂದರೆ ಮಿತಿ ಮೀರಿನೂ ಹೋಗುತ್ತೆ ಒಂದೊಂದು ಸಾರಿ. ಅಂಥ ಟೈಮಲ್ಲಿ ಯಾರಾದರೂ ನಮ್ಗೆ ಹೇಳಕ್ಕೆ ಬಂದರೆ, ಒಂದು ವೇಳೆ ಬರೋದು ಇಲ್ಲ, ಒಂದು ವೇಳೆ ಬಂದ್ರೂ ಸೊ ನಾವೇನು ನೀವು ನಮ್ಮ ಮನೆ, ಈಗ ನಾನು ಹೇಳೋದು ಎಕ್ಸಾಂಪಲ್ ಏನಂದರೆ, ಈಗ ನಾವೇನಾದರೂ ಜಗಳ ಮಾಡ್ಕೊಂಡ್ರೆ ಸೊ ನಮ್ಮಪ್ಪ ನಮ್ಮನ್ನ ಬಂದು ಕೇಳ್ರಿ ಅಂತ ನಾನು ಹೋಗಿ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ನಾನು ಕೇಳಿದ್ರು ಸೊ ಅವರು ನೀನು ಇಷ್ಟಪಟ್ಟು ಮಾಡ್ಕೊಂಡ್ರದು ನೀನು ಅನುಭವಿಸು, ನಾವು ಬಂದು ಕೇಳೋಕ್ಕಿಲ್ಲಮ್ಮ, ನಾವೇನು ಮಾಡಿಲ್ಲ ಅಂತಾರೆ. ಸೊ ಹಂಗೆ ರಿಲೇಷನ್ಸು ಅಷ್ಟೇ, ಎಲ್ಲರೂ ಅಷ್ಟೇ. ಸೊ ಅವ್ರು ಇಷ್ಟಪಟ್ಟು ಮಾಡಿದ್ದನ್ನ ಮಾರಾಯ ಅಂತಾರಲ್ಲ, ನೀನು ಮಾಡ್ಕೊಂಡ್ರದ್ದು ನೀನು ಅನುಭವಿಸು ಅಂತಂದಂತಾರೆ. ಹಾಗೆ ಮತ್ತು ಮದುವೆ ಆದಮೇಲೆ ತುಂಬ ಅವಮಾನಗಳು ಅದೆಲ್ಲ ಎದುರ್ಕೋಬೇಕಾಗುತ್ತೆ. ನಾವು ಇಷ್ಟಪಟ್ಟು ಮದುವೆ ಆಗಿರೋದ್ರಿಂದ ಎಲ್ಲೇ ಆಗಲಿ ಒಂದು ಬೆಲೆ ಅನ್ನೋದಿರಲ್ಲ. ಸೊ ಅವ್ರದ್ದೇನು ಹೇಳ್ತೀಯ ಬಿಡು, ಅವ್ರು ಓಡೋಗಿ ಮದುವೆ ಆಗಿರೋದು ಅಂತಾರೆ. ಸೊ ನಾನು ಮದುವೆ ಆದಂಥ ಸಿಚುವೇಶನಲ್ಲಂತೂ ಇದೊಂಥರ ಅಪರಾಧ ಅನ್ನೋ ಥರ ತುಂಬ ಇದರಲ್ಲಿ ನೋಡೋರು. ಆವಾಗ ಈಗೆಲ್ಲ ಕಾಮನ್ ಆಗಿಬಿಟ್ಟಿದೆ. ಸೊ ಅವಾಗ ತುಂಬ ಫೇಸ್ ಮಾಡಿದ್ದೀವಿ. ನಮಗೆ ಏನೇ ಒಂದು ಕೇಳಿದ್ರೂ ಬಾಯಿ ಬಿಟ್ಟು, ಸೊ ಮನೆಗಳಲ್ಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು, ಇಲ್ಲ ಇಷ್ಟಪಟ್ಟು ಮದುವೆ ಆಗಿದೆಯಾ, ಸೊ ನೀನೇ ಇಟ್ಕೊ ಅನ್ನೋದು ನಿಜ. ಆ ಮಾತುಗಳಂತೂ ನನ್ನ ಜೀವನದಲ್ಲಿ ಟಾರ್ಚರ್ ಥರ ಆಗೋಗಿದೆ. ಇಷ್ಟಪಟ್ಟು ಮದುವೆ ಆದರೆ ಇಷ್ಟೊಂದು ಟಾರ್ಚರ್ ಅಂತ ಅಂದ್ಕೊಬಿಟ್ಟಿದ್ದೀನಿ. ಯಾಕೆಂದರೆ ಎಲ್ಲೇ ಒಂದು ಬೆಲೆ ಇರಲ್ಲ, ಮೇಯ್ನ್ಲಿ ಹೇಳ್ಬೇಕಂದ್ರೆ. ಸೊ ಧೈರ್ಯವಾಗಿ ಹೋಗಿ ನಿಂತ್ಕೊಂಡು ಮಾತಾಡೋಕ್ಕೆ ಮಾತೇ ಇರಲ್ಲ. ಸೊ ಆ ಥರ ಆಗುತ್ತೆ ಆ ಟೈಮಲ್ಲಿ. ಸೊ ಸುಮಾರು ವರ್ಷಗಳೇ ಆ ಥರ ನಾನು ನಮ್ಮ ಮನೆಯವರು ಜೀವನ ಮಾಡ್ಕೊಂಡು ಬಂದ್ವಿ. ಇದೊಂದು ಅಪರಾಧದ ಥರನೇ ನೋಡ್ತಾರೆ. ಸೊ ದಯವಿಟ್ಟು ಆ ರೀತಿ ನೋಡೋಕೆ ಹೋಗ್ಬೇಡ್ರಿ ಯಾರೂ. ಇನ್ನೊಂದು, ಇಷ್ಟಪಟ್ಟು ಮದುವೆ ಆಗಿರೋರು ಸ್ವಲ್ಪ ಅನ್ಯೋನ್ಯವಾಗಿ ಇರಲ್ಲ. ಅಂಥವ್ರನ್ನ ನೋಡಿಬಿಟ್ಟು ಸ್ವಲ್ಪ ಸಲಿಗೆಯಿಂದ ಮಾತಾಡ್ತಾರೆ ಈ ಥರ. ಎಷ್ಟೇ ಕಷ್ಟ ಬಂದ್ರೂ ಇಷ್ಟಪಟ್ಟು ಮದುವೆ ಆಗಲಿ, ಇದು ದೊಡ್ಡವ್ರು ನೋಡಿರೋ ಮದುವೆ ಆಗಲಿ, ಸೊ ಗಂಡನ ಜೊತೆನೇ ಬಾಳೋದು ಉತ್ತಮ ಅಂತಂದು ಹೇಳ್ತೀನಿ. ಹಾಗೆ ಈ ಥರ ಇಷ್ಟಪಟ್ಟು ಮದುವೆ ಆಗಿ ಅವರು ಒಳ್ಳೆ ರೀತಿಲಿ ಜೀವನ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೂ ಒಂದು ಬೆಲೆ ಕೊಡಿ ಅಂತಂದು ಕೇಳ್ಕೊತೀನಿ. ಅದನ್ನು ದೋಷದ ಥರ, ಒಳ್ಳೆ ಅಪರಾಧಿ ಥರ ನೋಡಬೇಡಿ. ಸೊ ಯಾಕಂದರೆ ಅವರು ಮನುಷ್ಯರೇ. ಸೊ ಏನೋ ಅದು ಒಂದು ಇಷ್ಟಪಟ್ಟು ಮದುವೆ ಆಗಿರೋದೊಂದು ತಪ್ಪು ಮಾಡಿರ್ತಾರೆ ಅಷ್ಟೇ. ದೊಡ್ಡವ್ರನ್ನ ಬಿಟ್ಬಿಟ್ಟು ನಾವು ಇಷ್ಟಪಟ್ಟಿದ್ವಿ, ನಮ್ಮನ್ನೆಲ್ಲಿ ದೂರ ಮಾಡಿಬಿಡ್ತಾರೋ ಅನ್ನೋ ಒಂದು ಇದಕ್ಕೆ ಸೊ ಮದುವೆ ಆಗಿರ್ತಾರೆ ದುಡುಕಿ. ಅಷ್ಟು ಬಿಟ್ಟರೆ ಇನ್ನೇನು ತಪ್ಪು ಮಾಡಿರಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ ಥರ ಯಾರೇ ಆಗಲಿ ಮುಖದ ಮೇಲೆ ಹೇಳಕ್ಕೆ ಹೋಗಬೇಡಿ. ಸೊ ಆದಷ್ಟು ನೀವು ನಮ್ಮವರೇ ಬಾ, ಆಯಿತು ಏನೋ ಆಗಿದೆ ಅಂತಂದು ಹೇಳ್ಬಿಟ್ಟು ಹತ್ರ ತೊಗೊಳ್ಳಿ. ಸೊ ಅವ್ರಿಗೂ ಒಂದು ಬೆಂಬಲ ಅನ್ನೋದಿರುತ್ತೆ, ಮತ್ತು ಒಂದು ಸಪೋರ್ಟ್ ಅನ್ನೋದಿರುತ್ತೆ. ಸೊ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ. ನನಗೆ ಹೇಳ್ಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ತುಂಬ ಫೇಸ್ ಮಾಡಿದ್ದೀನಿ. ಸೊ ಆ ರೀತಿ ಯಾರಿಗೂ ಮಾಡೋಕ್ಕೆ ಹೋಗ್ಬೇಡಿ ಅಂತ ಫೈನಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಯಾರಿಗೂ ಆ ರೀತಿ ಚುಚ್ಚಿ ಮಾತಾಡೋಕ್ಕೆ ಹೋಗಬೇಡಿ ಅಷ್ಟೇ.
ಹಾಗೆ ನಿಮ್ಮ ಜೊತೆ ಮಾತಾಡ್ಕೊಂಡು ಈರುಳ್ಳಿನೂ ಎಲ್ಲ ಕಟ್ ಮಾಡಿದ್ದಾಯಿತು ನೋಡಿ. ಈಗ ಪಕೋಡಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕಡಲೆ ಹಿಟ್ಟು, ಸ್ವಲ್ಪ ಅಡುಗೆ ಸೋಡಾ, ಉಪ್ಪು ಹಾಕಿ ಕಲಿಸ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಆಮೇಲೆ ಕಿತ್ಕೊಂಡು ಬಂದು ಹೇಳ್ರಿ, ಅದನ್ನು ತೋರಿಸ್ತೀನಿ. ಈಗ ಸದ್ಯಕ್ಕೆ ಇಷ್ಟು ಹಾಕ್ಬಿಟ್ಟು ಕಲಸಿ ನೀಟಾಗಿ ಒಂದು 10 ನಿಮಿಷ ಅಷ್ಟು ನೆನೆಯೋಕೆ ಇಟ್ಟರೆ ತುಂಬ ಚೆನ್ನಾಗಿ ಬರ್ತವೆ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರ್ತದೆ ತಿನ್ನೋದಕ್ಕೆ. ಊಟದ ಜೊತೆ ಆಗಿರ್ಬೋದು, ಇಲ್ಲ ಸಪ್ರೇಟಾಗೆ ನಾವು ಪಕೋಡ ಬೋಂಡ ಈ ಥರ ಮಾಡ್ಕೊಂಡು ಸಪ್ರೇಟಾಗಿ ತಿಂತೀವಿ ಅಂದ್ರೂ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ರೆ ಮತ್ತು ಕೋಸು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಕೋಸೂ ಇರಲಿಲ್ಲ. ಸದ್ಯಕ್ಕೆ ಇರೋದ್ರಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಹೇಳ್ರಿ ಈ ಥರ ಮಾಡೋದ್ರಿಂದ. ನಾವು ಇದನ್ನು ಬೋಂಡ ಅಂತಾರೆ ಸ್ವಲ್ಪ ಕಡೆ, ನಾವು ಇದನ್ನು ಪಕೋಡ ಅಂತೀವಿ. ಮೆಣಸಿನ್ಕಾಯಿ ಬಜ್ಜಿನ ನಾವು ಬೋಂಡ ಅಂತೀವಿ. ಸೊ ಹಂಗೆ ಒಂದೊಂದು ಕಡೆ ಒಂದೊಂದು ರೀತಿ ಹೇಳ್ತಾರೆ ಹೇಳ್ರಿ ಹೆಸರುಗಳು. ಹಾಗಾಗಿ ನಮ್ಮ ಕಡೆ ಇದನ್ನು ಬೋಂಡ ಅಂತೀವಿ, ಅದಕ್ಕೋಸ್ಕರ ಬೋಂಡನೇ ಅಂತಂದು ಹೇಳ್ತಾಯಿದ್ದೀನಿ. ಸಾರಿ, ಪಕೋಡ ಅಂತೀವಿ ಇದನ್ನು, ಈರುಳ್ಳಿ ಪಕೋಡ. ಅದಕ್ಕೋಸ್ಕರ ಪಕೋಡ ಅಂತಂದು ಹೇಳ್ತಾಯಿದ್ದೀನಿ. ಈಗ ನೀಟಾಗಿ ಕೈಯಲ್ಲೇ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಶೂಟ್ ಮಾಡಿರೋದು ಅರವಿಂದ್, ತುಂಬ ಚೆನ್ನಾಗಿ ವೀಡಿಯೋ ಮಾಡಿಕೊಟ್ಟಿದ್ದಾನೆ. ಆದ್ರೂ ನನಗೆ ನನ್ನ ಟ್ರೈಪಾಡಲ್ಲಿ ಹಾಕ್ಕೊಂಡು ಮಾಡ್ತಾ ಇರ್ತೀನಿ. ಸೊ ಅವಾಗ ನನಗೆ ಸ್ವಲ್ಪ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಅಂಥ ಟೈಮಲ್ಲಿ ಯಾರ್ದಾದ್ರೂ ಒಬ್ರದ್ದು ಹೆಲ್ಪ್ ಬೇಕಾಗುತ್ತೆ ವೀಡಿಯೋಗೆ. ಸೊ ಅಂಥ ಟೈಮಲ್ಲಿ ಅವ್ರನ್ನೆಲ್ಲ ಕಾಡಿ ಬೇಡಿ ಕರ್ಕೋಬೇಕು ನನ್ನ ಮಕ್ಕಳನ್ನ. ಸೊ ಅವರು ಬೇಗ ಬರೋಲ್ಲ ವೀಡಿಯೋ ಮಾಡ್ಕೊಡೋದಕ್ಕೆ. ಹೋಗಮ್ಮ ನಿಂದು ಬೇಗ ಆಗಲ್ಲ, ನೀನು ಅದು ಮಾಡು ಇದು ಮಾಡು, ಸೊ ಇದು ಶೂಟ್ ಮಾಡು, ಅಲ್ಲಿ ಸ್ಟಾಪ್ ಮಾಡು ಅಂತಂದು ತಲೆ ತಿಂತೀಯ ಅಂತಂದು ಹೇಳ್ತಾ ಇರ್ತಾರೆ. ಏನು ಮಾಡಬೇಕು, ಎಲ್ಲ ಅನುಸರಿಸ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಹಾಗೆ ನಮ್ಮ ಮನೆಯವ್ರು ನೋಡ್ರಿ ಮಾತಾಡ್ತಾ ಪಾಪ ಬಂದರು ಕೆಲಸದಿಂದ. ಸೊ ಈಗ ಟೈಮ್ ಬಂದು ಆಗಲೇ 7:30 ಆಗಿತ್ತು. ಇವತ್ತು ಮುಗೀತಂತೆ ಕೆಲಸ. ಈ ಟೈಮ್ಗೆ ಅದು ಟಾಪ್ ಹಾಕೋದಿತ್ತಂತೆ ಇವತ್ತು, ಅದಕ್ಕೋಸ್ಕರ ಲೇಟಾಗಿ ಬಂದಿದ್ದಾರೆ. ಈಗ ಬಂದರು, ಇವರೀಗ ಫ್ರೆಶ್ ಅಪ್ ಆಗಿ ಬರ್ತಾರೆ ಮತ್ತೆ ಊಟಕ್ಕೆ. ಅಷ್ಟರಲ್ಲಿ ನಾನು ಅದು ಪಕೋಡ ಎಲ್ಲ ಹಾಕಬೇಕು. ಸದ್ಯಕ್ಕೆ ಈಗ ಅವರಿಗೆ ನೀರೆಲ್ಲ ಇಟ್ಟಿದ್ದೆ. ಸೊ ಹೊರಗಡೆ ಹೋಗಿ ಬಕೆಟ್ಗೆಲ್ಲ ನೀರಿಟ್ಟು ಸೋಫೆಲ್ಲ ಇಟ್ಟು ಬಂದೆ. ಈ ಕಡೆ ಲಾಸ್ಟೇ ನೋಡಿ ಅವ್ರ ಮಾವ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ಲು ಆಗಿಂದ. ಸೊ ತುಂಬ ಇಷ್ಟಪಡ್ತಾಳೆ ಅವ್ರ ಮಾವನ್ನ. ಸೊ ನಾವೆಷ್ಟೇ ಇದ್ರೂ ಅವ್ರ ಮಾವನ್ನ ತುಂಬ ಮಿಸ್ ಮಾಡ್ಕೊತಾ ಇರ್ತಾಳೆ. ಈಗ ನೋಡಿ ಕೊತ್ತಂಬರಿ ಸೊಪ್ಪು ಆಗ ನನಗೆ ಸಿಗಲಿಲ್ಲ. ನಮ್ಮ ಮನೆಯವ್ರು ಬಂದು ಅದು ನನಗೆ ಎಟಕ್ತಾ ಇರಲಿಲ್ಲ ಕಿತ್ಕೊಳ್ಳೋದಕ್ಕೆ. ನಮ್ಮ ಮನೆಯವ್ರು ಕಿತ್ಕೊಟ್ರು. ಅದನ್ನು ಈಗ ನೀಟಾಗಿ ನೀರಲ್ಲಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದು ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಪಕೋಡಕ್ಕೆ ಹಾಕಿದ್ರೆ ಕರ್ಬೇವಿನ ಸೊಪ್ಪು ಚೆನ್ನಾಗಿರುತ್ತೆ. ನಾನು ಈ ಥರ ಹಾಕ್ತಾ ಇರ್ತೀನಲ್ಲ, ಎಲ್ಲರೂ ಹಾಕ್ತಾರೆ ಹೇಳ್ರಿ ಆಲ್ಮೋಸ್ಟು. ಆದರೆ ಟೇಸ್ಟ್ ಅಂತೂ ಎಕ್ಸಲೆಂಟಾಗಿರುತ್ತೆ. ಸ್ವಲ್ಪ ಜನ ತಿನ್ನಲ್ಲ ಈ ಕರ್ಬೇವಿನ ಸೊಪ್ಪು ಹಾಕಿದ್ರೆ. ನಮ್ಮ ಮನೆಯಲ್ಲೇ ನನ್ನ ಮಕ್ಕಳೇ ತಿನ್ನಲ್ಲ, ಆದರೂ ಚೆನ್ನಾಗಿರುತ್ತೆ, ನನಗಿಷ್ಟ, ಅದಕ್ಕೆ ಹಾಕಿದ್ದೀನಿ. ಸೊ ಅದನ್ನೆಲ್ಲ ತೆಗೆದುಬಿಟ್ಟು ತಿಂತಾರೆ ತಿನ್ನಬೇಕಾದ್ರೆ. ಇನ್ನೇನೆಲ್ಲ ಕಲಸಿದ್ದಾಯಿತು, ಅದನ್ನು ನೆನೆಯೋಕ್ಕೆ ಇಟ್ಟಿದ್ದೆ. ಈಗ ಅದನ್ನೆಲ್ಲ ಡೀಪ್ ಫ್ರೈ ಮಾಡ್ಕೊಂಡು ತಿನ್ನೋದೇನೆ. ಸೊ ಈ ಥರ ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ಮಾಡುವಂಥ ಕೆಲಸಗಳಾಗಿರ್ಬೋದು, ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಎಲ್ಲನೂ ನಾನು ವೀಡಿಯೋ ಶೂಟ್ ಮಾಡಿ ಇಡೋದ್ರಿಂದ ಸೊ ನಿಮಗೂ ಒಂದು ನಾವು ಈ ರೀತಿ ಮಾಡಬೇಕು ಮನೆ ಕೆಲಸ ಅನ್ನೋದು, ಇಲ್ಲ ಅಡುಗೆ ಆಗಿರ್ಬೋದು, ಏನೇ ಆಗಿರ್ಬೋದು, ಈ ರೀತಿ ಮಾಡಬೇಕು ಅನ್ನೋದು ಒಂದು ಇಂಟ್ರೆಸ್ಟ್ ಇರುತ್ತೆ. ನಾನು ಹೇಳ್ಬೇಕಂದ್ರೆ ಮುಂಚೆ ಈ ರೀತಿ ವ್ಲಾಗ್ಸ್ ನೋಡ್ತಾ ಇದ್ನಲ್ಲ, ಸೊ ಅವರೆಲ್ಲ ಹೆಂಗೆ ಕೆಲಸ ಮಾಡ್ತಾರೆ ಸೇಮ್ ನಾನು ಅದೇ ಥರನೇ ಮಾಡಬೇಕು, ನಾನು ಮನೆ ಅದೇ ರೀತಿ ಕ್ಲೀನ್ ಇಟ್ಕೋಬೇಕು ಸೊ ಅನ್ನೋದು ಒಂದು ನನಗೆ ಇಂಟ್ರೆಸ್ಟ್ ಇರೋದು. ಸೊ ಅದಕ್ಕೋಸ್ಕರ ನಾನು ಮಾಡುವಂಥ ಕೆಲಸಗಳು ಸ್ವಲ್ಪ ಜನಕ್ಕಾದರೂ ಒಂದು ಮೋಟಿವೇಟ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆ ಉದ್ದೇಶದಿಂದ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ. ಹಾಗೆ ನನಗೆ ಇದರಿಂದ ಸಂಬಳನೂ ಬರುತ್ತೆ. ಎರಡೂ ನನಗೆ ಒಬ್ರಿಗೆ ಟೈಮ್ ಪಾಸ್ ಮಾಡ್ದಂಗೂ ಆಗ್ತೀನಿ, ಈ ಕಡೆ ನಾನು ದುಡ್ದಂಗೂ ಆಗ್ತೀನಿ, ಒಬ್ರಿಗೆ ಒಂದು ಇನ್ಸ್ಪೈರೂ ಆಗ್ತೀನಿ ಅನ್ನೋದು ನನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಈ ರೀತಿ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೀನಿ. ಸೊ ತುಂಬ ಜನ ಗೊತ್ತಿರಲ್ಲ ಸ್ವಲ್ಪ ಜನಕ್ಕೆ ಈ ರೀತಿ ಮಾಡೋದ್ರಿಂದ ಈ ಥರ ಅವ್ರಿಗೆ ಬೆನಿಫಿಟ್ ಇದೆ ಅನ್ನೋದು. ಸೊ ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ಈ ರೀತಿ ಎಲ್ಲ ವೀಡಿಯೋ ಮಾಡ್ತಾರೆ ತೆಗೆದಾಕ್ತಾರೆ ಯೂಟ್ಯೂಬ್ಗೆ ಅಂತಂದು ಹೇಳ್ತಾ ಇರ್ತಾರೆ. ಸೊ ಗೊತ್ತಿಲ್ಲದೆ ಇರೋರು ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ, ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ ಪಾಪ. ಅಂಥವ್ರ ಬಗ್ಗೆ ಎಲ್ಲ ನಾನು ಮಾತಾಡೋಕ್ಕೂ ಹೋಗಲ್ಲ. ಗೊತ್ತಿದ್ದು ಮಾತಾಡ್ತಾರಲ್ಲ ಅಂಥವ್ರು ನಿಜವಾಗ್ಲೂ ದಡ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಗೊತ್ತಿಲ್ಲದೆ ಇರೋರು ಮಾತಾಡಿದ್ರೆ ಪಾಪ ಅವ್ರಿಗೆ ತಿಳಿದಿಲ್ಲ ಅಂತಂದು ಹೇಳ್ಬಿಟ್ಟು ಓಕೆ ಅಂತಂದು ತಗೋಬೋದು ಲೈಟಾಗಿ ಅಷ್ಟೇ. ಸೊ ಈಗ ನೋಡಿ ಅದೆಲ್ಲ ಒಂದು ಚಿಕ್ಕ ಚಿಕ್ಕ ಉಂಡೆ ಥರ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಎಣ್ಣೆಗೆ. ಎಣ್ಣೆ ಕಾದಿದೆ ಆಗಲೇ. ಈಗ ಇದನ್ನು ಡೀಪ್ ಫ್ರೈ ಮಾಡ್ಕೊಂಡು ತಿನ್ನೋದು. ಸೊ ಹಿಂಗೆ ಸಂಜೆ ನಮ್ಮ ಊಟಕ್ಕೆ ಇದು ಚಿತ್ರಾನ್ನದ ಗೊಜ್ಜಿತ್ತು ಸ್ವಲ್ಪ, ಅದ್ರ ಜೊತೆಗೆ ಅನ್ನ ಮಾಡಿದೆ ಆವಾಗಲೇ. ಅನ್ನದ ಜೊತೆಗೆ ಇದು ಪಕೋಡ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಸೊ ನಮ್ಮ ಮನೆಯವರು ಆಗಲೇ ಹೋಗಿ ಸ್ನಾನ ಎಲ್ಲ ಮಾಡ್ತಾಯಿದ್ರು. ಸೊ ನಾನು ಅಷ್ಟರಲ್ಲಿ ಇದನ್ನೆಲ್ಲ ಡೀಪ್ ಫ್ರೈ ಮಾಡಿಬಿಟ್ಟು ಅವ್ರಿಗೆ ಊಟಕ್ಕೆಲ್ಲ ರೆಡಿ ಮಾಡಬೇಕು ಒಂದೊಂದಾಗಿ. ಸೊ ನೀವು ಇವತ್ತಿನ ಅಡುಗೆ ಏನು ಮಾಡಿದ್ರಿ, ಹಾಗೆ ನೀವು ಯಾವ ರೀತಿ ಮಾಡ್ತೀರಾ? ಸೊ ನನ್ನ ವೀಡಿಯೋಸಿಂದ ನಿಮಗೂ ಒಂದು ಮನಸ್ಸಿಗೆ ಖುಷಿ ಅನಿಸೋದಾದರೆ ನನಗೂ ಕಾಮೆಂಟ್ಸಲ್ಲಿ ತಿಳಿಸಿ. ಸೊ ಇನ್ನೂ ಯಾವ್ಯಾವ ರೀತಿ ವೀಡಿಯೋಸ್ ಬೇಕು ಮೇಯ್ನ್ಲಿ. ಸೊ ನನ್ನ ಲೈಫ್ ಸ್ಟೈಲ್ ವೀಡಿಯೋಸಲ್ಲೇ ಕೇಳಿ. ಸೊ ಡಿಫ್ರೆಂಟ್ ವೀಡಿಯೋಸ್ ಕೇಳಬೇಡಿ, ಯಾಕಂದರೆ ನನ್ನ ಕೈಲಿ ಆಗಲ್ಲ. ಸ್ವಲ್ಪ ಒಂದಿಬ್ಬರು ಬ್ರದರ್ ಹೇಳಿದರು ಸೊ ಎಂಟರ್ಟೈನ್ಮೆಂಟ್ ವೀಡಿಯೋಸು ಆ ಥರ ಮಾಡಿ ಅಂತ. ನಿಜವಾಗ್ಲೂ ನಮಗೆ ಆ ಥರ ಆಗಲ್ಲ. ನಾನು ಮಾಡೋದೇ ನನ್ನ ಲೈಫ್ ಸ್ಟೈಲ್ ವೀಡಿಯೋಸು. ಆ ಥರ ಅಭ್ಯಾಸ ಇಲ್ಲ. ಅದು ನನ್ನ ಇದಲ್ಲ, ನನ್ನ ಫ್ಯಾಷನ್ ಅಲ್ಲ. ನನ್ನ ಫ್ಯಾಷನ್ ಬಂದುಬಿಟ್ಟು ಇದು. ಸೊ ನನ್ನ ಲೈಫ್ ಸ್ಟೈಲ್ ವೀಡಿಯೋಸ್ ಮಾಡೋದು. ಅದಕ್ಕೋಸ್ಕರ ಇದರಲ್ಲೇ ಏನಾದರೂ ಡಿಫ್ರೆಂಟ್ ವೀಡಿಯೋಸ್ ಇದ್ದರೆ
ಕೇಳಿ, ತಪ್ಪದೆ ನಾನು ಟ್ರೈ ಮಾಡ್ತೀನಿ ಕೊಡೋದಕ್ಕೆ ವೀಡಿಯೋಸು. ಹಾಗೆ ತುಂಬ ಜನ ಸಿಸ್ಟರ್ಸು ಹಾಯ್ ಹೇಳಿ ಅಂತ ಹೇಳ್ತಿದ್ದೀರಾ, ನಿಜವಾಗ್ಲೂ ದಯವಿಟ್ಟು ಸಾರಿ. ಸೊ ಅದು ಹೆಂಗೆ ಅಂದರೆ, ಸೊ ನಾನು ಹಾಯ್ ಹೇಳೋಕ್ಕೆ ಕೂತ್ಕೊಂಡ್ರೆ ವೀಡಿಯೋ ಫುಲ್ ಹಾಯ್ ಹೇಳ್ತಾನೆ ಇರಬೇಕು, ಅಷ್ಟೊಂದು ಜನ ಕಾಮೆಂಟ್ಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ಮಾತ್ರ ನಾನು ತೊಗೊತಾ ಇಲ್ಲ. ದಯವಿಟ್ಟು ಸಾರಿ ಸಿಸ್ಟರ್ಸ್, ನೀವು ಬೇಜಾರು ಮಾಡ್ಕೋಬೇಡಿ. ಸೊ ಯಾಕಂದರೆ ಪ್ರತಿಯೊಬ್ಬರು ಅದೇ ಥರ ನಮಗೂ ಹಾಯ್ ಹೇಳಿ ಅಂತಾರೆ, ಆಗ ಎಲ್ರದ್ದು ಹೇಳಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ಈಗ ನಮ್ಮ ಮನೆಯವ್ರಿಗೆ ಫೈನಲಿ ಊಟಕ್ಕೆಲ್ಲ ಇಟ್ಕೊಟ್ಟೆ, ಅವ್ರಿಗೆ ಅಷ್ಟರಲ್ಲಿ ಫೋನ್ ಬಂತು, ಫೋನಲ್ಲಿ ಮಾತಾಡ್ತಾ ಈಗ ಊಟ ಮಾಡ್ತಾ ಇದ್ದಾರೆ. ಸೊ ಈ ಥರ ಕಳೀತು ಇವತ್ತಿನ ದಿನ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಈ ವಿಡಿಯೋ ಅಂತ ಹೇಳಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್.